ರಾಜಕೀಯ ಚರ್ಚಾಗೋಷ್ಠಿಯ ವಾಟ್ಸಪ್ ಗ್ರೂಪಿನ ಇದರ 10ನೇ ಡಿಬೇಟ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೇಂದ್ರ ಸರ್ಕಾರದ ವಕ್ಫ್ ಕಾಯ್ದೆಯ ಬಗ್ಗೆ ಜನರಿಗೆ ಸಾಕಷ್ಟು ಅನುಮಾನಗಳಿವೆ. ಈ ಅನುಮಾನಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವಂತಹ, ಮಾಹಿತಿ ನೀಡುವಂತಹ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಈ ಒಂದು ಶುಭ ಸಂಜೆಯಲ್ಲಿ ಜೊತೆಗೂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಷಯ ಮಂಡನೆಯನ್ನು ಮಾಡಲಿರುವಂತಹ ಮಾನ್ಯ ಅಬ್ದುಲ್ ಮಜೀದ್ ಮೈಸೂರು ಸರ್ ನಮ್ಮೊಂದಿಗೆ ಇದ್ದಾರೆ. ತಮ್ಮನ್ನು ಮತ್ತೊಮ್ಮೆ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಈ ಒಂದು ಸಂದೇಶವನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬ ಸದಸ್ಯರನ್ನು ಬಹಳ ಗೌರವಪೂರ್ವಕವಾಗಿ ಈ ಒಂದು ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮಾನ್ಯ ಅಬ್ದುಲ್ ಮಜೀದ್ ರವರೇ, ಈ ವಕ್ಫ್ ಬೋರ್ಡ್ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿಯ ಅಗತ್ಯವಿದೆ ಸರ್. ಬಹುತೇಕ ಜನರಿಗೆ ಇದರ ಬಗ್ಗೆ ಹೆಚ್ಚಿನ ಅರಿವಿಲ್ಲ. ಇದು ಯಾವಾಗ ಸ್ಥಾಪನೆ ಆಯಿತು, ಯಾರಿಂದ ಸ್ಥಾಪನೆ ಆಯಿತು, ಯಾಕಾಗಿ ಸ್ಥಾಪನೆಯಾಯಿತು, ಇದರ ಸದುಪಯೋಗ ಹೇಗೆ ಆಗಬೇಕಿತ್ತು ಹಾಗೂ ನಿಜವಾಗಿಯೂ ಇದರ ಸದುಪಯೋಗ ಆಗಿದೆಯೇ ಎಂಬ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ಬೋದು ಸರ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಆತ್ಮೀಯ ಸಹೋದರ ಸಹೋದರಿಯರೇ, ಏನು ವಕ್ಫ್ ಆ್ಯಕ್ಟ್ಗೆ ನೂತನವಾಗಿ ಮೋದಿ ಸರ್ಕಾರ 2014ರ ಒಂದು ಅಮೆಂಡ್ಮೆಂಟ್ಗಳನ್ನು ಸುಮಾರು ಒಂದು 48ರಷ್ಟು ಅಮೆಂಡ್ಮೆಂಟ್ಗಳನ್ನು ತಂದಿದೆ. ಇದರ ಬಗ್ಗೆ ದೊಡ್ಡ ಒಂದು ಚರ್ಚೆ ದೇಶದಾದ್ಯಂತ ನಡೀತಾ ಇದೆ. ಅದರ ಅಂಗವಾಗಿ ಏನು ನಮ್ಮ ಸ್ನೇಹಿತರೆಲ್ಲ ಸೇರಿ ಇವತ್ತೊಂದು ವಾಟ್ಸಪ್ ಡಿಸ್ಕಷನನ್ನು ಇಟ್ಕೊಂಡಿದ್ದೀನಿ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ವಾಟ್ಸಪ್ ಡಿಬೇಟ್ಗೆ ನನ್ನನ್ನು ಒಂದು ವಿಶೇಷ ಆಹ್ವಾನಿಸಿದ್ರಿ. ತಮಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಬ್ರೀಫಾಗಿ ಈ ವಕ್ಫ್ದು ಒಂದು ಚರಿತ್ರೆ ಹೇಳಬೇಕಾದ್ರೆ, ವಕ್ಫ್ ಅನ್ನೋಂಥದ್ದು ಇಸ್ಲಾಮಿನಲ್ಲಿ ಮೊದಲಿನಿಂದಲೇ ಇರುವಂಥದ್ದು. ಭಾರತದ ಅನ್ನು ತಿಳ್ಕೊಂಡ್ರೆ ಏನು ದೆಹಲಿಯ ಸುಲ್ತಾನೇಟ್ ಇತ್ತು, ದೆಹಲಿ ಸಂಸ್ಥಾನ, ಅದರಲ್ಲಿ ಮೊಹಮ್ಮದ್ ಗೋರಿ ಅವರು ಒಂದು ಜಾಮಾ ಮಸ್ಜಿದ್ ಮುಲ್ತಾನ್ಗೆ ಒಂದು ಹಳ್ಳಿಯನ್ನು ಆ ಮಸೀದಿಯ ಸುಪರ್ದಿಗೆ ಬಿಟ್ಟು ವಕ್ಫ್ ಮಾಡಿದರು. ಇದು ಒಂದು ರೆಕಾರ್ಡ್ಗಳಲ್ಲಿ ಕಾಣುವಂಥದ್ದು. ಈ ಭಾರತದಲ್ಲಿ ಒಂದು ವಕ್ಫ್ ಮಾಡುವಿಕೆ ಪ್ರಾರಂಭಗೊಂಡಂಥದ್ದು. ಇನ್ನು ಸ್ವಾತಂತ್ರ್ಯಕ್ಕಿಂತ ಮುಂಚೆ 1923ರಲ್ಲಿ ಮುಸಲ್ಮಾನ್ ವಕ್ಫ್ ಆ್ಯಕ್ಟ್ ಅಂಥೇಳಿ ಈ ವಕ್ಫನ್ನ ಸ್ವಲ್ಪ ರೆಗ್ಯುಲರೈಸ್ ಮಾಡಲಿಕ್ಕೆ ಪ್ರಾರಂಭ ಆಯಿತು. ಆನಂತರ ಸ್ವಾತಂತ್ರ್ಯ ನಂತರ ಒಂದು ಪೂರ್ಣಮಟ್ಟದ ಒಂದು ವಕ್ಫ್ ಆ್ಯಕ್ಟ್ 1954ರಲ್ಲಿ ಆರಂಭ ಆಯಿತು. ಅದರ ನಂತರ 1995ರಲ್ಲಿ ಈ ವಕ್ಫ್ ಆ್ಯಕ್ಟ್ ಮತ್ತೊಮ್ಮೆ ಅಮೆಂಡ್ಮೆಂಟ್ ಆಗಿ ಹೊಸ ಸೇರ್ಪಡೆಗಳೊಂದಿಗೆ ಬಂತು. ವಕ್ಫ್ಗೆ ಅತಿ ಹೆಚ್ಚು ವಕ್ಫ್ ಆ್ಯಕ್ಟ್ಗೆ ಬಲ ತಂದುಕೊಟ್ಟದ್ದು, ಅದು ವಕ್ಫ್ ಬೋರ್ಡ್ಗೆ ಬಲ ತಂದುಕೊಟ್ಟದ್ದು 2013ರಲ್ಲಿ ಬಂದಂತಹ ಒಂದು ಅಮೆಂಡ್ಮೆಂಟ್ಗಳು. ಅಂದರೆ 2013ರ ಅಮೆಂಡ್ಮೆಂಟಿಗೆ ಮಾಡೋದಕ್ಕಿಂತ ಮುಂಚೆ ಯಾವುದೆಲ್ಲ ಅಂಶವನ್ನು ಪರಿಗಣಿಸಿದ್ರು ಅಂತ ಹೇಳಿದರೆ, ಜಸ್ಟಿಸ್ ರಾಜೇಂದ್ರ ಸಚ್ಚಾರ್ ಏನು ಕಮಿಟಿ ನೇಮಕ ಆಗಿತ್ತು, ಒಟ್ಟಾರೆ ಮುಸ್ಲಿಮರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಎಲ್ಲವನ್ನ ಒಂದು ಪರಿಶೀಲನೆ ಮಾಡಿ ವರದಿ ಕೊಡಲಿಕ್ಕೆ ಅವರ ವಕ್ಫ್ ಬೋರ್ಡ್ ಬಗ್ಗೆ ಅವ್ರದ್ದು ರೆಕಮೆಂಡೇಷನ್ಸ್ ಇತ್ತು. ಆ ರೆಕಮೆಂಡೇಷನ್ಸ್ ಪ್ಲಸ್ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ, ರಹಮಾನ್ ಖಾನ್ ಅವರ ನೇತೃತ್ವದಲ್ಲಿ ಏನೋ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಇತ್ತು, ನಂತರ ವಕ್ಫ್ ಕೌನ್ಸಿಲ್ಗಳು, ಇದೆಲ್ಲವನ್ನ ಒಳಗೊಂಡಂತಹ ಒಂದು ದೊಡ್ಡ ಸುದೀರ್ಘ ಚರ್ಚೆ ನಂತರ ಬಂದಂತಹ ರೆಕಮೆಂಡೇಷನ್ಗಳನ್ನು ಹಾಕಿ 2013ರಲ್ಲಿ ಒಂದು ಪೂರ್ಣ ಪ್ರಮಾಣದ ಒಂದು ವಕ್ಫ್ ಅಮೆಂಡ್ಮೆಂಟ್ ಆ್ಯಕ್ಟ್ ಜಾರಿಗೆ ಬಂತು. ಅದು ಇಲ್ಲಿಯವರೆಗೆ ಜಾರಿಯಲ್ಲಿದೆ. ಅದರಲ್ಲಿ 2013ರಲ್ಲಿ ವಿಶೇಷವಾಗಿ ಒಂದಿದ್ದದ್ದು ಸೇಲ್ ಆಫ್ ವಕ್ಫ್ ಪ್ರಾಪರ್ಟೀಸ್ ಇಂಪಾಸಿಬಲ್. ಒಮ್ಮೆ ವಕ್ಫ್ ಪ್ರಾಪರ್ಟಿ ಅಂತ ಆಗಿಬಿಟ್ರೆ ಅದನ್ನು ಯಾವುದೇ ಕಾರಣಕ್ಕೂ ಸೇಲ್ ಮಾಡುವಂತಿಲ್ಲ. ಅದು ವಕ್ಫ್ ಬೋರ್ಡ್ ಆಗಲಿ ಅಥವಾ ಮುತವಲ್ಲಿಗಳಾಗಲಿ ಯಾರಿಗೂ ಕೂಡ ಅದನ್ನು ಸೇಲ್ ಮಾಡುವಾಗ ಇಲ್ಲ ಅನ್ನುವಂಥದ್ದು ಒಂದು. ಮತ್ತು ಇನ್ನೊಂದು ಸೆಕ್ಷನ್ 40ರಲ್ಲಿ ವಕ್ಫ್ ಆಕ್ಟ್ 1995 ವಕ್ಫ್ ಬೋರ್ಡ್ಗೆ ಪವರ್ ಕೊಡ್ತು. ವಕ್ಫ್ ಪ್ರಾಪರ್ಟಿ ಯಾವುದು ಹೌದು ಅಲ್ವಾ ಅನ್ನೋಂಥ ಡಿಸೈಡ್ ಮಾಡುವ ಪವರನ್ನು ಕೂಡ ವಕ್ಫ್ ಬೋರ್ಡ್ಗೆ ಕೊಟ್ಟಿರುವಂಥದ್ದು. ಇದು 2013ರ ಒಂದು ಆ್ಯಕ್ಟ್ ಏನಿದೆ, ಅದು ಅತಿ ಹೆಚ್ಚು ಪವರನ್ನು ಏನು ವಕ್ಫ್ ಬೋರ್ಡ್ಗೆ ನೀಡ್ತದೆ. ಸರ್, ಇನ್ನು ಈ ದೇಶದಲ್ಲಿ ಅಂದಾಜು ಎಷ್ಟು ಕೋಟಿ ರೂಪಾಯಿ ಮೌಲ್ಯದ ವಕ್ಫ್ ಆಸ್ತಿಗಳಿರ್ಬೋದು? ಇದರ ಮೇಲೆ ಸರ್ಕಾರಕ್ಕೆ ಯಾವ ರೀತಿಯಾದಂಥ ಹಕ್ಕುಗಳಿವೆ? ವಕ್ಫ್ ಆಸ್ತಿಯ ಮೇಲೆ ವಕ್ಫ್ ಇಲಾಖೆಗೆ ಯಾವೆಲ್ಲ ಅಧಿಕಾರಗಳಿವೆ? ವಕ್ಫ್ ಇಲಾಖೆ ಬಗ್ಗೆ ಸಂವಿಧಾನದಲ್ಲಿ ಏನೆಲ್ಲ ಹೇಳಲಾಗಿದೆ? ಈ ಬಗ್ಗೆ ಹೇಳೋದಾದರೆ ಸರ್. ಭಾರತದ ವಕ್ಫ್ ಪ್ರಾಪರ್ಟೀಸ್ ಬಗ್ಗೆ ಹೇಳೋದಾದರೆ, ಏನು ಭಾರತೀಯ ಸೇನೆ ಮತ್ತು ರೈಲ್ವೆ ಇಲಾಖೆ ಬಿಟ್ಟರೆ 3ನೇ ಅತಿ ದೊಡ್ಡ ಆಸ್ತಿ ಹೊಂದಿದಂತಹ ಒಂದು ಸಂಸ್ಥೆ ಆಗಿರ್ತದೆ ಭಾರತೀಯ ವಕ್ಫ್ ಬೋರ್ಡ್. ಒಟ್ಟು 32 ವಕ್ಫ್ ಸಂಸ್ಥೆಗಳಿದ್ದಾವೆ. ಅದರಲ್ಲಿ
2 ಶಿಯಾ ವಕ್ಫ್ ಸಂಸ್ಥೆ ಏನಿದೆ ಅದು ಉತ್ತರ ಪ್ರದೇಶದಲ್ಲಿ ಮತ್ತು ಬಿಹಾರದಲ್ಲಿ, ಉಳಿದಂತೆ ಬಾಕಿ ಎಲ್ಲ ಕಡೆ ಒಂದೇ ವಕ್ಫ್ ಬೋರ್ಡ್ ಇರುವಂಥದ್ದು. ಇನ್ನು ವಕ್ಫ್ ಪ್ರಾಪರ್ಟಿ ಬಗ್ಗೆ ಹೇಳೋದಾದರೆ ಒಟ್ಟು 8,70,000 ಇಮೂವೇಬಲ್ ಪ್ರಾಪರ್ಟೀಸ್ ಅಂತ ಆಸ್ತಿ ಇದೆ ಮತ್ತು 16,173 ಮೂವಬಲ್ ಪ್ರಾಪರ್ಟೀಸ್ಗಳು ಇರುವಂಥದ್ದು. ಮತ್ತು 3,56,031 ಎಸ್ಟೇಟ್ಗಳಿದೆ. ಅದರಲ್ಲಿ ಜಾಗ ಒಟ್ಟು ಎಷ್ಟು ಅಂತಂದರೆ 8 ಲಕ್ಷ ಎಕರೆ ಅಂತಲೂ ಹೇಳ್ತಾರೆ. ಒಂದು ವರದಿ 9.4 ಲಕ್ಷ ಎಕರೆ ಅನ್ನೋದು ಕೂಡ ಹೇಳ್ತದೆ. ಇನ್ನು ಅದರ ಪ್ರಾಪರ್ಟಿಯ ಒಂದು ವ್ಯಾಲ್ಯೂಮನ್ನು ಹೇಳಿದರೆ 1.2 ಲಕ್ಷ ಕೋಟಿ ರೂಪಾಯಿಯ ಒಂದು ಆಸ್ತಿ ಭಾರತದ ವಕ್ಫ್ ಬೋರ್ಡಲ್ಲಿದೆ. ಇದು ನಿಜಕ್ಕೂ ಕೂಡ ನಾವು ಅಭಿಮಾನ ಪಡಬೇಕಾದಂತಹ ಒಂದು ವಿಷಯ ಆಗಿರ್ತದೆ. ಅಂದರೆ ಭಾರತದ 3ನೇ ಅತಿ ದೊಡ್ಡ ಆಸ್ತಿವಂತ ಒಂದು ಸಂಸ್ಥೆ ಆಗಿರ್ತದೆ. ಆದರೆ ದುರದೃಷ್ಟವಶಾತ್ ಈ ಆಸ್ತಿಯನ್ನು, ಇಷ್ಟು ಅಗಾಧ ಪ್ರಮಾಣದ ಆಸ್ತಿಯನ್ನು ಇಲ್ಲಿ ನಾವು ಮುಸಲ್ಮಾನರ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಡೆವಲಪ್ಮೆಂಟ್ಗೆ ಬಳಕೆ ಆಗಿಲ್ಲ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಒಪ್ಪಬೇಕು. ಇವತ್ತು ಈ ವಕ್ಫ್ ಪ್ರಾಪರ್ಟಿಯನ್ನು, ಈ ವಕ್ಫ್ ಬೋರ್ಡ್ ಅಂತಂದರೆ ವಕ್ಫ್ನ ಪ್ರಾಪರ್ಟಿಯನ್ನು ಮ್ಯಾನೇಜ್ ಮಾಡುವಂಥದ್ದಾಗಿರ್ತದೆ. ಅದರಲ್ಲಿ ಸೆಂಟ್ರಲ್ ವಕ್ಫ್ ಕೌನ್ಸಿಲ್, ರಾಜ್ಯದಲ್ಲಿ ಸ್ಟೇಟ್ ವಕ್ಫ್ ಬೋರ್ಡ್ ಇದೆ. ಅದು ಬಿಟ್ಟರೆ ಡಿಸ್ಟಿಕ್ಗಳಲ್ಲಿ ಡಿಸ್ಟಿಕ್ ಅಡ್ವೈಸರಿ ಕಮಿಟಿ ಅಂತ ಇದೆ, ಅಡ್ವೈಸರಿ ಕಮಿಟೀಸ್ ಅಂತ ಇರ್ತದೆ. ಅದು ಹೆಚ್ಚಿನ ಪವರ್ ಏನು ಡಿಸ್ಟಿಕ್ಕಲ್ಲಿ ಇಲ್ಲ. ಅದು 2 ಪವರ್ ಇರುವಂಥದ್ದು ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ಮತ್ತು ಸ್ಟೇಟ್ ವಕ್ಫ್ ಕೌನ್ಸಿಲ್ಗೆ. ನಿಜವಾಗಲೂ ಸರಿಯಾದ ಧೀಮಂತ ವ್ಯಕ್ತಿಗಳು, ಜನಪರ ಆಲೋಚನೆಯುಳ್ಳವರು, ಅಂದರೆ ಡೈನಮಿಕ್ ಆದಂತಹ ವ್ಯಕ್ತಿಗಳು ನಿಜವಾಗಲೂ ಇದರ ಒಂದು ಸೂತ್ರಧಾರರಾದರೆ ಅಥವಾ ಇದನ್ನು ನಡೆಸುವವರಾದರೆ ನಿಜಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ರೆವಲ್ಯೂಷನನ್ನು ಇದನ್ನು ಮಾಡ್ಬೋದು. ಇನ್ನು ವಕ್ಫ್ ಇನ್ಕಮ್ನಲ್ಲಿ ಒಂದು 30% ವಕ್ಫ್ ಇನ್ಕಮನ್ನು, ಪರ್ಟಿಕ್ಯುಲರ್ಲಿ ಕರ್ನಾಟಕ ಸಂಬಂಧಪಟ್ಟ ಹೇಳೋದಾದರೆ 30% ಆಫ್ ದಿ ವಕ್ಫ್ ಇನ್ಕಮನ್ನು ಮುಸಲ್ಮಾನರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ವಿಷಯಗಳಿಗೆ ಬಳಸಬೇಕು ಅಂತಿದೆ. ಅದರ ದುರದೃಷ್ಟವಶಾತ್ ಅದು ಬಳಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಕಟು ಸತ್ಯ. ಇನ್ನು ವಕ್ಫ್ನ ಪ್ರಾಪರ್ಟಿಗಳೂ ಕೂಡ ಏನಾಗ್ತಾ ಇದೆ ಅಂತಂದರೆ, ಈ ಮುಸಲ್ಮಾನರ ಶೈಕ್ಷಣಿಕವಾದಂಥ ವಿಷಯಗಳಿಗೆ ಹೆಚ್ಚು ಒತ್ತು ಕೊಡದೆ ಕಮರ್ಷಿಯಲ್ ಕಾಂಪ್ಲೆಕ್ಸನ್ನೇ ಹೆಚ್ಚು ಮಾಡುವಂಥ ಒಂದು ಪ್ರವೃತ್ತಿ ಇದೆ. ಅಂದರೆ ಯಾವುದಾದ್ರು ಒಂದು ವಕ್ಫ್ ಪ್ರಾಪರ್ಟಿ ಇದ್ದರೆ ಅಲ್ಲಿ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟೋಣ, ಅದರ ರೆಂಟ್ ತೊಗೊಳ್ಳೋಣ ಅಂಥೇಳಿ. ಇಲ್ಲೂ ಕೂಡ ದೊಡ್ಡ ಮಟ್ಟದ ಭ್ರಷ್ಟಾಚಾರಗಳು ಅದೆಲ್ಲ ಇದೆ. ಇದೊಂದು ದುರಂತ ಅಂತೇಳಿ ನಾವು ಹೇಳ್ಬೋದು. ಸರ್, ಇನ್ನು ಈ ಕೇಂದ್ರದ ಬಿಜೆಪಿ ಸರ್ಕಾರವು ವಕ್ಫ್ ಇಲಾಖೆ ಮೇಲೆ ದಾಳಿ ನಡೆಸುವುದಕ್ಕಾಗಿಯೇ ಹೊಸದಾದಂತಹ ಕಾಯ್ದೆಯನ್ನು ಅನುಷ್ಠಾನಗೊಳಿಸುವ ಹುನ್ನಾರ ನಡೆಸುತ್ತಿದೆ ಎಂಬುದು ಮೇಲ್ನೋಟಕ್ಕೆ ಸಾಬೀತಾಗ್ತಿದೆ. ಆ ಮಸೂದೆಯು ಏನೆಲ್ಲ ವಿಷಯಗಳನ್ನು ಒಳಗೊಂಡಿದೆ, ಅದರಿಂದ ವಕ್ಫ್ ಆಸ್ತಿಗಳ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಉಂಟಾಗಬಹುದು, ಸ್ವಲ್ಪ ವಿವರವಾಗಿ ಹೇಳೋದಾದ್ರೆ ಸರ್. ನರೇಂದ್ರ ಮೋದಿ ಅವರ ನೇತೃತ್ವ ಸರ್ಕಾರ ತಂದಂತಹ ಒಂದು ಹೊಸ ವಕ್ಫ್ನ ಅಮೆಂಡ್ಮೆಂಟ್ ಆ್ಯಕ್ಟ್ ಏನಿದೆ, ಅಮೆಂಡ್ಮೆಂಟ್ ತರ ಹೊರಟಿದ್ದಾರೆ ಪ್ರಪೋಸಲ್, ಇದು ನಿಜಕ್ಕೂ ಕೂಡ ಆಘಾತಕಾರಿಯಾದದ್ದು. ಅಂದರೆ ಇದರ ಉದ್ದೇಶ ಒಳ್ಳೆಯ ಉದ್ದೇಶ ಅಲ್ಲ, ದುರುದ್ದೇಶ ಆಗಿರ್ತದೆ. ಇದು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ನಾವು ಪ್ರಥಮವಾಗಿ ತಿಳಿಬೇಕಾಗಿರುವಂಥದ್ದು, ವಕ್ಫ್ ಸ್ವತ್ತು ಅನ್ನುವಂಥದ್ದು ಅದು ಸರ್ಕಾರದ ಸ್ವತ್ತಲ್ಲ, ಅದು ಪ್ಯೂರ್ಲಿ ಪ್ರೈವೇಟ್ ಆಗಿರ್ತದೆ. ಅಂದರೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಜಾಗ ಆಗಿರ್ತದೆ, ಸರ್ಕಾರದ ಸ್ವತ್ತಲ್ಲ ಅನ್ನುವಂಥದ್ದು ವೆರಿ ಕ್ಲಿಯರ್. ಸರ್ಕಾರ ಅಥವಾ ಸರ್ಕಾರದ ಯಾವುದೇ ಸಂಸ್ಥೆದಲ್ಲ ಅದು. ಅದು ಕೆಲವರು ಅಲ್ಲಾಹನ ಹೆಸರಿನಲ್ಲಿ ದಾನವಾಗಿ ಕೊಟ್ಟಿರುವಂಥದ್ದು. ಅದರಿಂದ ಮುಸ್ಲಿಮರ ಧಾರ್ಮಿಕ, ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕವಾದ ಅಭಿವೃದ್ಧಿಗೋಸ್ಕರ ಅವರು ದಾನವಾಗಿ ಕೊಟ್ಟಂತಹ ಒಂದು ಪ್ರಾಪರ್ಟಿ ಆಗಿರ್ತದೆ ವಕ್ಫ್ ಅನ್ನುವಂಥದ್ದು. ಈಗ ಅದು ಸಂಪೂರ್ಣವಾಗಿ ವಕ್ಫ್ ಬೋರ್ಡ್ನ ಸುಪರ್ದಿಯಲ್ಲಿತ್ತು. ಈಗ ಅದರ ಮೇಲೆ ಒಂದು ಕಡಿವಾಣ ಹಾಕುವ, ಇಲ್ಲಾಂದರೆ ಕಂಟ್ರೋಲ್ ಮಾಡುವ ಒಂದು ಹುನ್ನಾರ ಆಗಿರ್ತದೆ ಈ ಆ್ಯಕ್ಟ್ನ ಮೂಲಕ ಅಥವಾ ಈ ಪ್ರಪೋಸ್ನ ಮೂಲಕ ಅವರು ತರಲು ಹೊರಟಿರುವಂಥದ್ದು. ಇದರಲ್ಲಿ ಯಾವುದೇ ಒಂದು ಒಳ್ಳೆಯ ಉದ್ದೇಶ ಇಲ್ಲ. ಎರಡನೇದು, ಇದೊಂದು ಪೋಲರೈಸೇಷನ್ ಸಬ್ಜೆಕ್ಟ್ ಆಗಿ, ಅಂದರೆ ನೆಕ್ಸ್ಟ್ ಬರುವಂತಹ ಏನು ಚುನಾವಣೆಗಳಿದೆ, ಹರಿಯಾಣ, ಉತ್ತರ ಪ್ರದೇಶ, ಏನು ಅಸೆಂಬ್ಲಿ ಚುನಾವಣೆಗಳಿದೆ, ಆ ಚುನಾವಣೆಗಿಂತ ಮುಂಚೆ ಒಂದು ಪೋಲರೈಸೇಷನ್ ಮಾಡಬೇಕು. ಆ ಪೋಲರೈಸೇಷನ್ ಮಾಡೋ ಉದ್ದೇಶ ಆಗಿರ್ತದೆ. ಅಂದರೆ ಮುಸಲ್ಮಾನರು ವಕ್ಫ್ ಪ್ರಾಪರ್ಟಿಯನ್ನು ಎಲ್ಲ ತೆಗೆದುಕೊಳ್ತಾರೆ, ಹಾಗೆ ಹೀಗೆ ಮೋದಿ ಹಾಗೆ ಮಾಡಿದ್ರು, ಅವ್ರನ್ನ ಕಂಟ್ರೋಲ್ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು ಅಂತ ಹೇಳಿ ಒಂದು ಪ್ರೊಪಗಾಂಡ ಮಾಡಿ ಅದರಿಂದ ಒಂದು ಪೋಲರೈಸೇಷನ್ ಆಗಿ ಬಿಜೆಪಿಗೆ ಲಾಭ ಮಾಡುವ ಉದ್ದೇಶದ ಈ ಒಂದು ಆ್ಯಕ್ಟನ್ನು ಇವತ್ತು ತರಲಾಗಿದೆ. ಮತ್ತು ಈ ಆ್ಯಕ್ಟನ್ನು
ಈ ಮುಂಚೆ ಕಳೆದ 2013 ಅಲ್ಲಿ ಬಂದಂಥ ಆಕ್ಟ್ ವಿಸ್ತೃತವಾದ ಚರ್ಚೆ ನಡೆದಿತ್ತು. ರಾಜೇಂದ್ರ ಸಚ್ಚಾರ್ ಸಮಿತಿಯ ಒಂದು ರೆಕಮೆಂಡೇಶನ್ ಇರ್ಬೋದು, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಇರ್ಬೋದು, ವಕ್ಫ್ ಕೌನ್ಸಿಲ್ಗಳ ಚರ್ಚೆ ಇರ್ಬೋದು, ಒಂದು ಸುದೀರ್ಘ ಚರ್ಚೆ ನಡೆದಾಗಿರ್ತದೆ. ಅದು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗಿ ಆನಂತರ ಅದು ಅನುಮೋದನೆ ಆಗಿರೋದು, ಆಕ್ಟ್ ಆಗಿ ಪರಿವರ್ತನೆ ಆಗಿರೋದು. ಬಟ್ ಹೀಗೆ ಈ ಇದರಲ್ಲಿ ಅದು ಯಾವುದೇ ಚರ್ಚೆ ನಡೀಲಿಲ್ಲ ಅನ್ನುವಂಥದ್ದು ಗಮನ ಹರಿಸಬೇಕಾಗ್ತದೆ. ಈ ಹೊಸ ಆಕ್ಟ್ ಏನು ತರಲಿಕ್ಕೆ ಹೊರಟಿದ್ದಾರೆ, ಅದರಲ್ಲಿರುವಂತಹ ತೊಂದರೆಗಳೇನು, ಅದರಲ್ಲಿರುವಂತಹ ಮೇಜರ್ ಆದಂತಹ ಇವರ ಪ್ರಪೋಸಲ್ಗಳೇನು ಅನ್ನೋದನ್ನು ನೋಡೋದಾದರೆ, ಒಂದು ಈ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ಮೊದಲಿಗೆ ಒಂದು 14 ಸದಸ್ಯರ ಕೌನ್ಸಿಲ್ ಆಗಿತ್ತು, ಈಗ 23 ಮಾಡಿದ್ದಾರೆ. ಅದರಲ್ಲಿ ಮೊದಲು ಹೇಗಿತ್ತು ಅಂದರೆ ಚೇರ್ಮನ್ ವಕ್ಫ್ ಕೌನ್ಸಿಲ್ನ ಸೆಂಟ್ರಲ್ ವಕ್ಫ್ ಬೋರ್ಡ್ನ ಚೇರ್ಮನ್ ಮಾತ್ರ ನಾನ್ ಮುಸ್ಲಿಂ ಆಗ್ಬೋದಿತ್ತು. ಆದರೆ ಈಗ 7 ಜನರು ನಾನ್ ಮುಸ್ಲಿಂ ಆಗ್ಬೋದು. ಅದರಲ್ಲಿ ಇಬ್ಬರನ್ನ ಕಂಪಲ್ಸರಿ ನಾನ್ ಮುಸ್ಲಿಂ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ನಾಮಿನೇಷನ್ ಮಾಡ್ತಾರೆ. 7 ಮೆಂಬರ್ಗಳು ಏನಿದ್ದಾರೆ ಅದನ್ನ ನಾಮಿನೇಷನ್ ಮಾಡ್ತಾರೆ. ಹಾಗಾಗಿ ಸರ್ಕಾರ ಅವ್ರಿಗೆ ಯಾರಿಗೆ ಬೇಕೋ ಅವ್ರು ಮಾಡ್ಬೋದು. 7 ಜನರನ್ನ, ಒಟ್ಟು 23 ಮಂದಿಯಲ್ಲಿ 7 ಜನರನ್ನ ಹಿಂದೂಗಳನ್ನು ಮಾಡುವಂತಹ ಒಂದು ಸಾಧ್ಯತೆಗಳಿದೆ. ನಾನು ಈಗಾಗಲೇ ಹೇಳಿದೆ, ಮುಸ್ಲಿಮರಿಗೆ ಮಾತ್ರ ಸೇರಿದ ಸರ್ಕಾರದ ಯಾವುದೇ ಅಧಿಕಾರವಿಲ್ಲದ ಆಸ್ತಿ ಆಗಿರ್ತದೆ ಮತ್ತು ಅದನ್ನು ನಿಯಂತ್ರಿಸುವುದು, ಅದನ್ನು ಮ್ಯಾನೇಜ್ ಮಾಡೋದು ವಕ್ಫ್ ಬೋರ್ಡ್ ಆದ ಕಾರಣ ಇಲ್ಲಿ ಒಂದು ನಿಯಂತ್ರಣವನ್ನು ಹೇರಲಿಕ್ಕೆ ಈ ರೀತಿಯಾದಂಥ ಒಂದು ಷಡ್ಯಂತ್ರ ನಡೆದಿದೆ. ಅಂದರೆ ಸಾಕಷ್ಟು ಪ್ರಾಪರ್ಟಿಗಳು ಕಬಳಿಕೆ ಆಗಿದೆ, ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈಯಲ್ಲಿದೆ. ಅದನ್ನೆಲ್ಲ ಒಂದು ಸಕ್ರಮ ಮಾಡಲಿಕ್ಕೆ ಇರುವಂತಹ ಒಂದು ಪ್ಲಾನ್ ಕೂಡ ಆಗಿರಬಹುದು. ಇನ್ನು ರಾಜ್ಯ ವಕ್ಫ್ ಸಂಸ್ಥೆಯಲ್ಲೂ ಕೂಡ ಹಾಗೆ ಮೊದಲು 7ರಿಂದ 11 ಮೆಂಬರ್ ಇತ್ತು, ಈಗ 11 ಮೆಂಬರನ್ನು ಮಾಡ್ತಾರೆ. ಅದರಲ್ಲೂ ಕೂಡ 7 ಮೆಂಬರ್ ಕೂಡ ನಾನ್ ಮುಸ್ಲಿಂ ಆಗ್ಬೋದು ಅಂತ ಹೇಳಿ, ಅದರಲ್ಲಿ 2 ಹಿಂದೂಗಳು ಕಂಪಲ್ಸರಿ ಮತ್ತು 2 ಮಹಿಳೆಯರು ಕಂಪಲ್ಸರಿ ಅಂತ. ಅಂದರೆ ಮೊದಲು ವಕ್ಫ್ ಬೋರ್ಡ್ನಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಇರಲಿಲ್ಲ, ರಾಜೇಂದ್ರ ಸಚ್ಚಾರ್ ಸಮಿತಿಯಲ್ಲೂ ಕೂಡ ಮಹಿಳೆಯರ ಪ್ರಾತಿನಿಧ್ಯ ಕೊಡಬೇಕು ಅಂತ. ಈಗ ಬಂದಂಥ ಒಂದು ವರ್ಷಗಳಲ್ಲಿ 2 ಹಿಂದೂಗಳಿಗೆ ಮತ್ತು 2 ಮಹಿಳೆಯರಿಗೆ ಕಂಪಲ್ಸರಿಯಾಗಿ ಮೆಂಬರ್ಶಿಪ್ ಅನ್ನು ಕೊಡಬೇಕು ಅನ್ನುವಂಥದ್ದು ಹೇಳಿರುವಂಥದ್ದು ಆಗಿದೆ. ಇನ್ನು ಈ ಹೊಸ ವಕ್ಫ್ ಅಮೆಂಡ್ಮೆಂಟ್ ಕಾನೂನು ಪ್ರಪೋಸಲಲ್ಲಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಡಾಟಾ ಬೇಸ್ ಮಾಡ್ತದೆ, ಪೋರ್ಟಲ್ ಮಾಡ್ತದೆ. ಅದಕ್ಕೆ ವಕ್ಫ್ನ ಎಲ್ಲ ಆಸ್ತಿಗಳ ಬಗ್ಗೆ ವಿವರಗಳನ್ನು 6 ತಿಂಗಳೊಳಗೆ ಕೊಡಬೇಕು ಅಂತ ಹೇಳಿರುವಂಥದ್ದು ಒಂದಾದರೆ, ಇನ್ನು ಸರ್ಕಾರ ಮೊದಲು ವಕ್ಫ್ ಬೋರ್ಡ್ಗೆ ವಕ್ಫ್ ಆಸ್ತಿ ಅನ್ನೋದನ್ನು ತೀರ್ಮಾನ ಮಾಡೋದು ವಕ್ಫ್ ಬೋರ್ಡ್ ಆಗಿತ್ತು, ಈಗ ಅದು ಸರ್ಕಾರಕ್ಕೆ ಹೋಗಿದೆ. ಹಾಗಾಗಿ ಸರ್ಕಾರ ಏನು ಮಾಡ್ಬೋದು ಅಂತಂದರೆ, ಪ್ರಭಾವಿ ವ್ಯಕ್ತಿಗಳು ಏನು ಇವತ್ತು ವಕ್ಫ್ ಭೂಮಿಯನ್ನು ಕಬಳಿಸಿದ್ದಾರೆ. ಉದಾಹರಣೆಗೆ ಆಂಟಿಲಾ ಏನು ಅಂಬಾನಿ ಏನು ಮನೆ ಮುಂಬೈಲಿರುವಂಥದ್ದು ವಕ್ಫ್ ಪ್ರಾಪರ್ಟಿ. ಆ ಸಂದರ್ಭದಲ್ಲಿ ವಕ್ಫ್ನ ಆಗಿದ್ದವರು ವಕ್ಫ್ನವರು ಅದನ್ನು ಸೇಲ್ ಮಾಡಿದ್ರು. ಅಲ್ಲಿ ಸೇಲ್ ಮಾಡಲಿಕ್ಕೆ ಪ್ರಾವಿಷನ್ ಇತ್ತು ಆಗ, ಆದರೆ ಈಗ ವಕ್ಫ್ ಪ್ರಾಪರ್ಟಿಯನ್ನು ಸೇಲ್ ಮಾಡೋಕ್ಕೆ ಪ್ರಾವಿಷನ್ ಇಲ್ಲ. ಆ ರೀತಿ ಉದಾಹರಣೆಗೆ ಈಗ ಕರ್ನಾಟಕದಲ್ಲಿ ರಾಜ್ಯಪಾಲರ ರಾಜಭವನ ಇರ್ಬೋದು, ಅದೇ ರೀತಿ ಹಲವು ಈ ರೀತಿಯ ಪ್ರತಿಷ್ಠಿತ ಸಂಸ್ಥೆಗಳು ಕೂಡ ವಕ್ಫ್ ಆಸ್ತಿಗಳು ಅಂತಿದೆ. ಇದನ್ನು ರೆಗ್ಯುಲರೈಸ್ ಮಾಡೋಕ್ಕೆ ಈ ಕಾನೂನನ್ನು ದುರ್ಬಳಕೆ ಮಾಡಬಹುದು ಅನ್ನೋಂಥದ್ದು ಇದೆ. ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ, ಮೊದಲು ವಕ್ಫ್ ಬೋರ್ಡ್ಗೆ ಈ ಹಿಂದೆ ಇದ್ದಂಥ ಆಕ್ಟ್ನ ಪ್ರಕಾರ ವಕ್ಫ್ ಯಾರು ಬೇಕಾದ್ರೂ ಮಾಡ್ಬೋದಿತ್ತು, ಯಾವುದೇ ಜಾತಿಗೆ ಧರ್ಮಕ್ಕೆ ಸೇರಿದವರು ವಕ್ಫ್ ಮಾಡ್ಬೋದಿತ್ತು. ಆದರೆ ಈಗ ಏನು ಮಾಡಿದ್ದಾರೆ ಅಂತಂದ್ರೆ, ಒಬ್ಬ ಮುಸ್ಲಿಮನು ಮಾತ್ರ ವಕ್ಫ್ ದಾನ ಮಾಡ್ಬೋದು, ವಕ್ಫ್ ಮಾಡ್ಬೋದು. ಅವನು 5 ವರ್ಷ ಮುಸ್ಲಿಮನಾಗಿರಬೇಕು ಅಂತೇಳಿ, ಅಂದರೆ ಪ್ರಾಕ್ಟೀಸಿಂಗ್ ಇಸ್ಲಾಂ ಫಾರ್ ಅಟ್ಲೀಸ್ಟ್ 5 years ಅಂತ ಕೇಳಿದ್ದಾರೆ. ಅಂದರೆ ಮೊದಲು ಈಗ ನಾವು ನೋಡೋದಾದ್ರೆ, ಈಗ ಮುಸಲ್ಮಾನರು ಕೂಡ ಹಿಂದೂಗಳಿಗೆ ಅಥವಾ ದೇವಸ್ಥಾನಕ್ಕೆ ಅಥವಾ ಬೇರೆ ಒಂದು ಚಾರಿಟೇಬಲ್ ಉದ್ದೇಶಗಳಿಗೆ, ಆಸ್ಪತ್ರೆಗಳಿಗೆ ದಾನ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಅದೇ ರೀತಿ ಹಿಂದೂಗಳು ಕೂಡ ಮಸೀದಿಗೆ ಅಥವಾ ಯತೀಮ್ ಖಾನಗಳಿಗೆ ದಾನ ಮಾಡಿದ್ದನ್ನು ನೋಡಿದ್ವಿ. ಈಗ ಇದನ್ನು ಸ್ಪಷ್ಟವಾಗಿ ಮುಸಲ್ಮಾನರು ಅದು 5 ವರ್ಷ ಮುಸ್ಲಿಮರಾಗಿರಬೇಕು ಅಂತ ಹೇಳಿರುವಂಥದ್ದು, ಇದು ಒಂದು ಕೆಟ್ಟ ಒಂದು ನಡವಳಿಕೆ, ಒಂದು ಜಾತಿ ಭೇದ ಮಾಡುವಂಥದ್ದು ಆಗಿರ್ತದೆ. ಇನ್ನು ಹಲವು ವಿಚಾರ. ಇನ್ನು ಮೊದಲು ಏನಾಗಿತ್ತು ಅಂತಂದರೆ, ವಕ್ಫ್ ನಿರ್ಧಾರ, ಒಂದು ವಕ್ಫ್ ಪ್ರಾಪರ್ಟೀಸ್ದು ಸರ್ವೆ ಮಾಡಲಿಕ್ಕೆ ಮೊದಲು ಒಂದು ಸರ್ವೆ ಕಮಿಷನ್ ಅಂತ ಸಪ್ರೇಟ್ ಇತ್ತು. ಈಗ ಅದನ್ನು ಡಿಸಿಗೆ ಕೊಟ್ಟಿದ್ದಾರೆ. ಡಿಸಿಗೆ ಕೊಟ್ಟು ಅದು ಗೌರ್ಮೆಂಟ್ ಪ್ರಾಪರ್ಟಿ, ವಕ್ಫ್ನ ಪ್ರಾಪರ್ಟಿಯನ್ನು ಡಿಸೈಡ್ ಮಾಡೋದು ಡೆಪ್ಯೂಟಿ ಕಲೆಕ್ಟರ್ ಅಂತ ಹೇಳಿದ್ದಾರೆ, ಏನಾದರೂ ಒಂದು ಇಶ್ಯೂ ಬಂದರೆ. ಬಟ್ ಮೊದಲು ವಕ್ಫ್ ಬೋರ್ಡ್ ಆಗಿರ್ತದೆ ಅದನ್ನು ಡಿಸೈಡ್ ಮಾಡಿರುವಂಥದ್ದು. ಇನ್ನು ಸರ್ವೆ ಕಮಿಷನ್, ಮೊದಲು ಸಪ್ರೇಟ್ ಆಗಿ ವಕ್ಫ್ಗೆ ಸರ್ವೆ ಕಮಿಷನ್ ಅಂತ ಇತ್ತು, ಈಗ DCA ಸರ್ವೆ. ಈಗಾಗಲೇ DCಗಳಿಗೆ ರೆಗ್ಯುಲರ್ ಆದಂಥ 100 ಕೆಲಸಗಳಿರಬೇಕಾದ್ರೆ ಮತ್ತೆ ಈ ಸರ್ವೆಯನ್ನು ಕೂಡ ವಕ್ಫ್ ಬೋರ್ಡ್ ತೆಗೆದುಕೊಂಡ್ರೆ ಅದು ಕೂಡ ಅಲ್ಲಿ ಡಿಲೇ ಆಗಲಿಕ್ಕೆ ಸಾಧ್ಯತೆಗಳು ಇದೆ. ಹೊಸ ಪ್ರಪೋಸಲ್ ಇರುವಂತಹ ಒಂದು ದೊಡ್ಡ ಕೊರತೆ ಏನಂತಂದರೆ, ಈ ಹಿಂದೆ ಅಥವಾ ಈಗ ಎಕ್ಸಿಸ್ಟಿಂಗ್ ಏನಿದೆ ಅಂತಂದರೆ, ವಕ್ಫ್ನ ವಿವಾದಗಳೇನಿದೆ, ವಕ್ಫ್ ಆಸ್ತಿಗಳ ವಿವಾದಗಳನ್ನು ತೀರ್ಮಾನ ಮಾಡಲಿಕ್ಕೆ ವಕ್ಫ್ ಟ್ರಿಬ್ಯುನಲ್ ಅನ್ನುವಂಥ ಒಂದು ಸಪ್ರೇಟ್ ಆದಂಥ ಒಂದು ನ್ಯಾಯಾಂಗ ವ್ಯವಸ್ಥೆ ಇದೆ. ಅಲ್ಲಾಗಿರ್ತದೆ ವಕ್ಫ್ ಭೂಮಿಗೆ ಸಂಬಂಧಪಟ್ಟಂತಹ ವಿವಾದಗಳನ್ನು, ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸೋದು. ಈ ಹೊಸ ಕಾನೂನಲ್ಲಿ ಏನು ಮಾಡಿದರೆ, ಈ ಟ್ರಿಬ್ಯುನಲನ್ನು ತೆಗೆದು ಹಾಕಿದ್ದಾರೆ. ಈ ರೆಗ್ಯುಲರ್ ನ್ಯಾಯಾಲಯಗಳೇ ಇದನ್ನು ತೀರ್ಮಾನ ಮಾಡಬೇಕು ಅಂತ ಹೇಳ್ತದೆ. ಈ ರೆಗ್ಯುಲರ್ ನ್ಯಾಯಗಳ ಅವಸ್ಥೆ ನಮಗೆ ಗೊತ್ತಿದೆ, ಎಷ್ಟು ಕೆಲವೊಮ್ಮೆ ಜನವಿರೋಧಿಯಾದಂಥ ತೀರ್ಮಾನಗಳನ್ನು ತೆಗೆದುಕೊಂಡಿರೋದು, ಆ್ಯಂಟಿ ಮುಸ್ಲಿಂ ಆದಂಥ ತೀರ್ಮಾನ ತೆಗೆದುಕೊಂಡಿರೋದು, ಬಾಬ್ರಿ ಮಸೀದಿ ಆಗಿ ವಿವಿಧ ವಿಚಾರಗಳಲ್ಲಿ ನಾವು ನೋಡಿದ್ದೇವೆ. ಇದು ದೊಡ್ಡ ಒಂದು ದುರಂತ. ವಕ್ಫ್ ಟ್ರಿಬ್ಯುನಲ್ಗಳನ್ನು
ತೆಗೆದುಹಾಕಬೇಕು ಅನ್ನುವಂಥ ವಿಚಾರಗಳು ಏನೋ ಪ್ರಸ್ತಾಪ ಆಗಿದೆ. ಇದು ಕೂಡ ಒಂದು ದುರುದ್ದೇಶಪೂರಿತ ಅಂತ ಹೇಳಿ ಹೇಳ್ಬೋದು. ಇನ್ನೊಂದು ಕೊರತೆ ಇದರಲ್ಲಿ ಕಂಡಿರುವಂಥದ್ದು ಏನು ಅಂತಂದರೆ, ಇವ್ರು ಏನು ಹೇಳ್ತಾರೆ ಅಂತಂದರೆ, ಸಪ್ರೇಟ್ ವಕ್ಫನ್ನು ಬೋಹ್ರಾ ಮುಸಲ್ಮಾನರಿಗೆ ಮತ್ತು ಆಗಾ ಖಾನಿಗಳಿಗೆ ಸಪ್ರೇಟ್ ನೀವು ವಕ್ಫ್ ಬೋರ್ಡನ್ನು ಮಾಡಬೇಕು, ಅಂದರೆ ನಮ್ಮಲ್ಲೇ ಕಿತ್ತಾಡುವಂತಹ, ನಮ್ಮದಲ್ಲೇ ಡಿವಿಷನ್ ಮಾಡುವಂಥ ಕೆಲಸ, ಮತ್ತು ರೆಪ್ರೆಸೆಂಟೇಷನ್ ಶಿಯಾ, ಸುನ್ನಿ, ಬೋಹ್ರಾ, ಆಗಾ ಖಾನಿ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಮಾಂಗ್ ಮುಸ್ಲಿಂ ಕಮ್ಯುನಿಟೀಸ್ಗೆ ಕೊಡಿ ಅಂತ ಹೇಳ್ತಾರೆ. ಮತ್ತು ಈಗಾಗಲೇ ಹೇಳಿದಾಗೆ ವಕ್ಫ್ ಥ್ರೂ ಸೆಂಟ್ರಲ್ ಪೋರ್ಟಲಲ್ಲಿ ಡಾಟಾಬೇಸ್ಗೆ ಪ್ರೊವೈಡ್ ಮಾಡಿ ಅಂತ ಹೇಳ್ತಾರೆ. ಮತ್ತು ಎಕ್ಸಿಸ್ಟಿಂಗ್ ರೆವಿನ್ಯೂ ಲಾ ಬಗ್ಗೆ ಅದು ಅಪ್ಲೈ ಆಗ್ತದೆ ಅಂತ ಹೇಳ್ತದೆ. ಮತ್ತು ಭಾಳ ಮುಖ್ಯವಾಗಿ ನಾನು ಈಗಾಗಲೇ ಒಂದು ಸರಿ ಹೇಳಿದೆ, ಸೆಕ್ಷನ್ 40 2013 ಆ್ಯಕ್ಟಲ್ಲಿ ಏನಿತ್ತು ಅಂದರೆ, ಯಾವುದೇ ಒಂದು ಪ್ರಾಪರ್ಟಿಯನ್ನು ವಕ್ಫ್ದು ಪ್ರಾಪರ್ಟಿ ಅಂತ ಡಿಸೈಡ್ ಮಾಡಲಿಕ್ಕೆ ವಕ್ಫ್ ಬೋರ್ಡಿಗೆ ಪವರ್ ಇತ್ತು. ಈಗ ಅದನ್ನು ತೆಗೆದುಹಾಕಿದ್ದಾರೆ. ಹಾಗಾಗಿ ಯಾವುದೇ ಭೂಮಿಯನ್ನು ಈಗ ಸರ್ಕಾರ ಒಂದು ವ್ಯಾಜ್ಯ ಬಂದರೆ ಅದು ವಕ್ಫ್ ಅಲ್ಲ ಅಂತ ತೀರ್ಮಾನ ಮಾಡಿಬಿಟ್ರೆ, ಯಾರ್ಯಾರು ಲಂಚಕೋರ ಒಬ್ಬ DC ಇದ್ದರೆ, ಯಾರು ದೊಡ್ಡ ಒಬ್ಬ ಕುಳ ಒಂದು ಭೂಮಿಯನ್ನು ಕಬಳಿಸಿದ್ದಾನೆ, ಆ ಕಬಳಿಸಿದರೆ ಅದು DC ಹತ್ರ ಹಣ ಕೊಟ್ಟುಬಿಟ್ಟು ಅದು ವಕ್ಫ್ ಬೋರ್ಡ್ದು ಆಸ್ತಿ ಅಲ್ಲ ಅಂತ ಹೇಳಿಬಿಟ್ರೆ ಅದು ಹಾಗೆ ತೀರ್ಮಾನ ಆಗ್ತದೆ. ಇದು ಮತ್ತು ಆಡಿಟ್ಗಳು ಇದೆಲ್ಲ ತುಂಬ ವಿಚಾರಗಳಲ್ಲೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಈ ನಮ್ಮ ವಕ್ಫ್ ಬೋರ್ಡಿನ ಒಂದು ಪವರನ್ನು ತೆಗೆದುಹಾಕಿ ಒಂದು ಹುನ್ನಾರದ ಮೂಲಕ ಕೆಲವು ಆಸ್ತಿಗಳನ್ನು ಲಪಟಾಯಿಸುವ ಮತ್ತು ಸರ್ಕಾರದ ಸುಪರ್ದಿಯಲ್ಲಿ ಈಗ ವಕ್ಫ್ ಆಸ್ತಿಗಳಿದ್ದಾವೆ. ನಾನು ಈಗಾಗಲೇ ಹೇಳಿದೆ, ಬೆಂಗಳೂರಿನ ರಾಜ್ಭವನ ಇರ್ಬೋದು, ವಿಂಡ್ಸರ್ ಮ್ಯಾನರ್ ಹೋಟೆಲ್ ಇರ್ಬೋದು, ಈ ರೀತಿದು ಇದನ್ನೆಲ್ಲವನ್ನು ಕೂಡ ಅವರು ಇದೆಲ್ಲ ಇದು ವಕ್ಫ್ ಭೂಮಿ ಅಲ್ಲ, ಇದು ಸರ್ಕಾರದ್ದು ಅಂಥೇಳಿ ಕಬಳಿಸುವಂಥ ಒಂದು ಪ್ಲ್ಯಾನು ಇದರಲ್ಲಿ ಇರಲಿಕ್ಕೆ ಸಾಧ್ಯತೆಗಳಿದೆ. ಸರ್, ಇನ್ನು ಈ ದುರುದ್ದೇಶದಿಂದಲೇ ಇಂತಹ ಒಂದು ಕಾಯ್ದೆಯನ್ನು ತರಲು ಮುಂದಾಗಿರುವಂತಹ ಕೇಂದ್ರ ಸರ್ಕಾರದ ವಿರುದ್ಧ ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳು ತೀವ್ರ ವಿರೋಧ ಪ್ರದರ್ಶಿಸಿದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು JPC ಸ್ಥಾಪಿಸಿ ಇದರ ಬಗ್ಗೆ ಚರ್ಚೆ ನಡೆಸಲು ಮುಂದಾಗಿದೆ. ಆದರೆ ಒಂದು ವೇಳೆ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಯಲ್ಲಿ ಚರ್ಚೆ ನಡೆದ ನಂತರವೂ ಕೂಡ ಕೇಂದ್ರ ಸರ್ಕಾರ ಈ ವಿವಾದಿತ ವಕ್ಫ್ ಮಸೂದೆಯನ್ನು ಅನುಷ್ಠಾನಗೊಳಿಸಲು ಹಠ ಹಿಡಿದ್ರೆ ಮುಸ್ಲಿಂ ಸಮುದಾಯ ಇದನ್ನು ಯಾವ ರೀತಿಯಲ್ಲಿ ಎದುರಿಸಬೇಕಾಗಬಹುದು, ಯಾವ ರೀತಿಯಾದಂತಹ ಹೋರಾಟಗಳನ್ನು ಸಂಘಟಿಸುವಂತಹ ಅಗತ್ಯತೆ ಈ ಸಮುದಾಯದ ಮುಂದಿದೆ ಸರ್? ವಕ್ಫ್ನ ಈ ಒಂದು ಬಿಲ್ ಏನಿದೆ ಪಾರ್ಲಿಮೆಂಟ್ನಲ್ಲಿ ಮಂಡನೆ ಆಯಿತು. ದೊಡ್ಡ ಮಟ್ಟದ ಹೋರಾಟ ಪಾರ್ಲಿಮೆಂಟ್ನ ಒಳಗೆ ಮತ್ತು ಹೊರಗೆ ಆಯಿತು. ವಿರೋಧ ಪಕ್ಷಗಳು ವಿರೋಧಿಸಿದರು. ಆ ಕಾರಣಕ್ಕೆ ಕೊನೆಗೆ ಮಾಡಿದಂಥ ಸರ್ಕಾರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ 31 ಜನರ ಕಮಿಟಿಯನ್ನು ನೇಮಕ ಮಾಡಿದೆ, ವಿವಿಧ ಪಕ್ಷಗಳನ್ನು ಒಳಗೊಂಡ. ಅದರಲ್ಲಿ ದುರದೃಷ್ಟ ಏನು ಅಂತಂದರೆ, 3 ಮೆಂಬರ್ ಆಫ್ ಪಾರ್ಲಿಮೆಂಟ್ಗಳು ಮತ್ತು 2 ರಾಜ್ಯಸಭಾ ಸದಸ್ಯರಿರುವಂಥ ಮುಸ್ಲಿಂ ಲೀಗ್ ಅತಿ ಒಂದು ಹಳೆಯ ಒಂದು ಪಕ್ಷ, 1948ರಿಂದ ಇರುವಂಥ ಒಂದು ಪಕ್ಷಕ್ಕೆ ಇದರಲ್ಲಿ ರೆಪ್ರೆಸೆಂಟೇಷನ್ ಕೊಟ್ಟಿಲ್ಲ ಅನ್ನೋಂಥದ್ದು ನಾವು ಗಮನಿಸಬೇಕು. ಹಾಗಾಗಿ ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯವರು ವಿಸ್ತೃತವಾಗಿ ಚರ್ಚೆ ನಡೆದು ಇದರಲ್ಲಿರುವಂಥ ಏನು ಹುನ್ನಾರಗಳಿದೆ ಅಥವಾ ಒಂದು ಷಡ್ಯಂತ್ರ ಇದೆ, ಕೊರತೆ ಇದೆ, ಅದನ್ನು ಸರಿಪಡಿಸಿ ಇದನ್ನು ಮತ್ತೆ ಇದನ್ನು ಪುನಃ ಮಂಡಿಸಿ ಇದನ್ನು ಪಾಸ್ ಮಾಡ್ಬೋದು. ಕೆಲವು ವಿಚಾರಗಳು ಒಂದು ಒಳ್ಳೆಯದು ಅಂತಿದೆ. ಯಾಕಂದರೆ ಈಗಿರುವಂತಹ ಎಕ್ಸಿಸ್ಟಿಂಗ್ ವಕ್ಫ್ ಕಮಿಟಿಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಒಂದು ರೀತಿಯಾದ ನಿಷ್ಕ್ರಿಯತೆ, ಒಂದು ವಿಷನ್ ಇರುವಂತಹ ವಿಷನರಿ ಲೀಡರ್ಗಳು ವಕ್ಫ್ ಈ ಕೌನ್ಸಿಲ್ಗಳಿಲ್ಲ. ಕಾಟಾಚಾರಕ್ಕೆ ಯಾರೋ ಅವರ ಬಾಲಬಡುಕರನ್ನು ಅಥವಾ ರಾಜಕೀಯ ಪಕ್ಷಗಳ ಜನರನ್ನು ಅವ್ರನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡಲಿಕ್ಕೆ ಏನು ಅವರಿಗೆ ಓದು ಬರಹ ಗೊತ್ತಿಲ್ಲದ ಅಥವಾ ಯಾವ ನಾಲೆಡ್ಜು ಇಲ್ಲದ ವ್ಯಕ್ತಿಗಳನ್ನು ಏನು ವಕ್ಫ್ ಬೋರ್ಡ್ಗಳಿಗೆ ಆಯ್ಕೆ ಮಾಡ್ತಾರೆ. ಇದನ್ನೆಲ್ಲ ಕೆಲವು ಸರಿಪಡಿಸ್ಬೋದು. ಅಂದರೆ ಸ್ವಲ್ಪ ನಾಲೆಡ್ಜಬಲ್ ಪರ್ಸನ್ಗಳನ್ನು ಆಯ್ಕೆ ಮಾಡಬೇಕು ಅನ್ನೋಂಥ ಪ್ರಾವಿಷನ್ಗಳೆಲ್ಲ ಇದೆ. ಇಂಟೆಲೆಕ್ಚುವಲ್ಸ್ಗಳನ್ನು ಮಾಡಬೇಕು ಅನ್ನೋಂಥ ಪ್ರಾವಿಷನ್ ಇದೆ. ಅಂದರೆ ಕೆಲವೇ ವಿಚಾರಗಳು ಪಾಸಿಟಿವ್ ಇದ್ದರೂ ನೆಗೆಟಿವೇ ಜಾಸ್ತಿ ಇದೆ. ಅದರ ಹುನ್ನಾರ ಬೇರೆ ಇದೆ. ಇದನ್ನೆಲ್ಲವನ್ನು ಗಮನದಲ್ಲಿಟ್ಟು ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಇದನ್ನು ಸರಿಪಡಿಸಬಹುದಾಗಿದೆ. ಒಂದು ವೇಳೆ ಅದನ್ನು ಸರಿಪಡಿಸದೆ ಮತ್ತೆ ಇದನ್ನು ತರಲಿಕ್ಕೆ ಹೊರಟ್ರೆ ರಾಜ್ಯಸಭೆಯಲ್ಲಿ ಇದನ್ನು ಸೋಲಿಸುವಂತಹ ಒಂದು ಚಾನ್ಸಸ್ಗಳು ಇದೆ. ಅದೇ ರೀತಿ ಒಂದು ದೊಡ್ಡ ಮಟ್ಟದ ಹೋರಾಟದ ಅಗತ್ಯ ಇದೆ. ಹೊರಗೂ ಕೂಡ ಎಲ್ಲ ಏನು ಮುಸ್ಲಿಂ ಸಂಘಟನೆಗಳು ಮತ್ತು ಇತರ ರಾಜಕೀಯ ಪಕ್ಷಗಳು ದೊಡ್ಡ ಮಟ್ಟದ ಹೋರಾಟ, ಅದರಲ್ಲಿ ವಿಶೇಷವಾಗಿ ಮುಸ್ಲಿಂ ಸಮುದಾಯ ಮಾಡಬೇಕಾಗಿರೋದು ಏನು ಅಂತಂದರೆ, ನಾವು ಕೇವಲ ಒಂದು ವೋಟ್ ಬ್ಯಾಂಕ್ ಆಗಿ ಇದ್ದೀವಿ ಹೊರತು ನಾವು ಓಟ್ ಕೊಟ್ಟಂಥ ಪಕ್ಷಗಳ ಹತ್ರ ನಾವು ಕೆಲಸ ತಗೊಳ್ಳೋದಿಲ್ಲ. ಅವರಿಗೆ ಕಂಪಲ್ಸರಿ ಮಾಡಬೇಕು. ಬೇರೆ ಬೇರೆ ಪಕ್ಷಗಳಿಗೆ ವಿರೋಧ ಪಕ್ಷಗಳಿಗೆ ನಾವು ಕಂಪಲ್ ಮಾಡಬೇಕು. ಈ ವಿಷಯದಲ್ಲಿ ನೀವು ಜವಾಬ್ದಾರಿ ವಹಿಸಿ ಹೋರಾಟ ಮಾಡಿ, ಅಸೆಂಬ್ಲಿ ಪಾರ್ಲಿಮೆಂಟಿನ ಒಳಗಡೆ ಮತ್ತು ಹೊರಗಡೆ ಹೋರಾಟದ ನೇತೃತ್ವ ನೀವು ವಹಿಸಿ. ಉದಾಹರಣೆಗೆ ಸಿದ್ದರಾಮಯ್ಯನವರ ವಿರುದ್ಧ ಏನಾದರೂ ಒಂದು ಬಂದಾಗ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾರೆ. DK ಶಿವಕುಮಾರ್ ಒಂದು ಆರೋಪ ಬಂದರೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾರೆ.
ಅಂದರೆ ವೈಯಕ್ತಿಕವಾಗಿ ಸೋನಿಯಾ ಗಾಂಧಿ ಬಗ್ಗೆ, ರಾಹುಲ್ ಗಾಂಧಿ ಬಗ್ಗೆ ಅಥವಾ ದೇವೇಗೌಡರ ಬಗ್ಗೆ ಈ ರೀತಿ ರಾಜಕೀಯ ಪಕ್ಷಗಳ ಅವರ ವೈಯಕ್ತಿಕವಾದ ಏನಾದರೂ ಆರೋಪ ಬಂದಾಗ ದೊಡ್ಡ ಮಟ್ಟದ ಹೋರಾಟವನ್ನು ಸಂಘಟಿಸ್ತಾರೆ. ಆದರೆ ಇಡೀ ಸಮುದಾಯಕ್ಕೆ ಈ ರೀತಿ ತೊಂದರೆ ಆದಾಗ ಅಥವಾ ಯಾವುದೇ ದೊಡ್ಡ ಒಂದು ಜನವಿರೋಧಿ ಆದಾಗ ಈ ರೀತಿಯ ದೊಡ್ಡ ಮಟ್ಟದ ಹೋರಾಟವನ್ನು ಇಲ್ಲ. ಅಂದರೆ ರಾಜಕೀಯ ಪಕ್ಷಗಳಿಗೆ ಒತ್ತಡ ಹಾಕುವಂಥ ಕೆಲಸವನ್ನು ಮುಸ್ಲಿಂ ಸಮುದಾಯ, ಮುಸ್ಲಿಂ ಸಂಘಟನೆಗಳು, ಮುಸ್ಲಿಂ ರಾಜಕೀಯ ವ್ಯಕ್ತಿಗಳು ಮಾಡಬೇಕಾಗ್ತದೆ. ಮತ್ತೆ ಇನ್ನೊಂದು, ಈ ಒಂದು ಹೊಸ ಆಕ್ಟ್ ಏನಾದರೂ ಅದು ಜಾರಿ ಆದರೆ ಅದನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ಬೋದು. ಅದು ನ್ಯಾಯಾಂಗ ಹೋರಾಟವನ್ನು ಕೂಡ ಮಾಡ್ಬೋದು. ನ್ಯಾಯಾಂಗ ಹೋರಾಟಕ್ಕಿಂತ ಜನ ಹೋರಾಟ, ಜನಾಂದೋಲನ ಆಗಬೇಕು. ಜನಾಂದೋಲನ ಯಾವ ರೀತಿ ಆಗ್ತದೆ ಹಲವು ಉದಾಹರಣೆಗಳಿದೆ. ಜನಾಂದೋಲನ ಚಳುವಳಿಗಳು ಯಾವ ರೀತಿ ಸಕ್ಸಸ್ ಆಗಿದೆ ಅನ್ನೋಂಥದ್ದು ಹಲವು ನಮಗೆ ಉದಾಹರಣೆಗಳಿದೆ. ಹಾಗಾಗಿ ಒಂದು ದೊಡ್ಡ ಜನಾಂದೋಲನ ಇದರ ವಿರುದ್ಧ ರೂಪುಗೊಳ್ಬೇಕಾಗ್ತದೆ. ಯಾಕಂದರೆ ನಾನು ಈಗಾಗಲೇ ಪ್ರಸ್ತಾಪ ಮಾಡಿದಾಗೆ ವಕ್ಫ್ ಅನ್ನುವಂಥದ್ದು ಅದು ಸರ್ಕಾರದ ಆಸ್ತಿ ಅಲ್ಲ, ಅದು ಸಂಪೂರ್ಣವಾಗಿ ಮುಸ್ಲಿಮರ ಆಸ್ತಿ, ವೈಯಕ್ತಿಕ ಆಸ್ತಿ. ಅದು ಒಬ್ಬ ವ್ಯಕ್ತಿಯ ಸ್ವಂತ ಆಸ್ತಿಯನ್ನಾಗಿರ್ತದೆ. ಅವರು ದಾನದ ರೂಪದಲ್ಲಿ ಅದು ವಕ್ಫ್ ಮಾಡೋದ್ರ ಮೂಲಕ ಕೊಡುವುದು. ಅದರಲ್ಲಿ ಸರ್ಕಾರದ್ದೇನಿಲ್ಲ, ಸರ್ಕಾರದ ಭೂಮಿ ಅಲ್ಲ ಅದು. ಅದಕ್ಕೋಸ್ಕರ ಇದು ಸಂಪೂರ್ಣವಾಗಿ ಮುಸ್ಲಿಮರ ಒಂದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಅಭಿವೃದ್ಧಿ ಇರುವಂಥ ಸುತ್ತಾದ ಕಾರಣ ಇದನ್ನು ದೊಡ್ಡ ಒಂದು ಹೋರಾಟ ಮಾಡೋದ್ರ ಮೂಲಕ ನಾವು ಉಳಿಸ್ಕೊಳ್ಬೇಕು. ಯಾವುದೇ ಹಸ್ತಕ್ಷೇಪಗಳನ್ನು ಮಾಡಬಾರ್ದು. ಇಲ್ಲಿ ಈಗಿರುವಂತಹ ವಕ್ಫ್ ಬೋರ್ಡ್ ಕಾನೂನು ಇರ್ಬೋದು ಅಥವಾ ವಕ್ಫ್ ನಡೆಸುವವರು ಇರ್ಬೋದು, ಎಲ್ಲವೂ ಸರಿ ಇದೆ ಅಂತ ನಾನು ಖಂಡಿತ ಹೇಳೋದಿಲ್ಲ. ದೊಡ್ಡ ಒಂದು ಕೊರತೆ ಇದೆ. ಅಂದರೆ ಇಷ್ಟು ದೊಡ್ಡ ಆಸ್ತಿಯನ್ನು, ಸಂಸ್ಥೆಯನ್ನು ನಾವು ಸದುಪಯೋಗ, ಅಂದರೆ ಇದನ್ನು ಸರಿಯಾಗಿ ಬಳಸಿಕೊಳ್ಳೋದ್ರಲ್ಲಿ ಸಂಪೂರ್ಣವಾಗಿ ನಾವು ವಿಫಲವಾಗಿದೆ. ಅಂದರೆ ವಿಷನರಿ ಲೀಡರ್ಗಳ ಕೊರತೆ, ನಾಲೆಡ್ಜಬಲ್ ಲೀಡರ್ಗಳ ಕೊರತೆ ಅಥವಾ ಜನಪರ ಕಾಳಜಿಯುಳ್ಳ ಲೀಡರ್ಗಳ ಕೊರತೆ, ಇಚ್ಛಾಶಕ್ತಿ ಇರುವ ಲೀಡರ್ಗಳ ಕೊರತೆ ಇರೋ ಕಾರಣ ಈ ರೀತಿ ಆಗಿದೆ. ಒಂದು ಒಳ್ಳೆಯ ವಿಷನರಿಗಳಿರುವಂತಹ ಒಂದು ಟೀಮ್ ಇದಕ್ಕೆ ಈಗ ಆಯ್ಕೆಯಾಗಿ ಬಂದರೆ ಖಂಡಿತವಾಗ್ಲೂ ಕೂಡ, ಮತ್ತು ಸರ್ಕಾರವೂ ಕೂಡ ಒಂದು ಒಳ್ಳೆಯ ಸರ್ಕಾರ ಇದರ ಬಗ್ಗೆ ಒಳ್ಳೆಯ ಕಾರ್ಯಯೋಜನೆ ರೂಪಿಸಿದರೆ ಖಂಡಿತವಾಗ್ಲೂ ಮುಸ್ಲಿಂ ಸಮುದಾಯಕ್ಕೆ ದೊಡ್ಡ ಮಟ್ಟದ ಪ್ರಯೋಜನ ಈ ಆಸ್ತಿಗಳಿಂದ ಲಭಿಸುತ್ತೆ. ಮತ್ತು ಲಕ್ಷಾಂತರ ಕೋಟಿ ರೂಪಾಯಿ ಏನು ಒತ್ತುವರಿಯಾಗಿದೆ, ಬೇರೆಯವರು ಕಬಳಿಸ್ಕೊಂಡಿದ್ದಾರೆ, ಅದನ್ನು ಬಿಡಿಸುವಂಥ ಕೆಲಸ ಕೂಡ ಆಗಬೇಕಾಗ್ತದೆ. ಎಲ್ಲ ನಿಟ್ಟಿನಲ್ಲಿ ವಕ್ಫ್ ಬೋರ್ಡ್, ಈಗ ಎಕ್ಸಿಸ್ಟಿಂಗ್ ಇರುವಂಥ ವಕ್ಫ್ ಬೋರ್ಡ್ ಹಲವು ತಪ್ಪುಗಳಿದೆ. ಆ ತಪ್ಪುಗಳನ್ನೆಲ್ಲ ಸರಿಪಡಿಸಿ ಒಂದು ವ್ಯವಸ್ಥಿತವಾಗಿ ಸರಿಪಡಿಸುವುದಾದರೆ ದೊಡ್ಡ ಮಟ್ಟದ ಪ್ರಯೋಜನ ಮುಸ್ಲಿಂ ಸಮುದಾಯಕ್ಕೆ ಆಗ್ತದೆ. ಕೇಂದ್ರ ಸರ್ಕಾರ ತರಲು ಉದ್ದೇಶಿಸಿರುವಂತಹ ವಕ್ಫ್ ಕಾಯ್ದೆಯ ಹಿಂದಿರುವಂತಹ ದುರುದ್ದೇಶ ಮತ್ತು ಇದರ ಗಂಭೀರತೆ ಮತ್ತು ಅದರಿಂದ ಉಂಟಾಗಬಹುದಾದಂತಹ ಪರಿಣಾಮಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ರಿ ಸರ್. ನಿಜಕ್ಕೂ ಬಹಳ ಉಪಯುಕ್ತವಾದಂತಹ ಮಾಹಿತಿಯನ್ನು ನಮ್ಮ ಮುಂದಿಟ್ಟಿದ್ದೀರಿ. ನಿಜಕ್ಕೂ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಮೂಲಕ ಸಮಾಜವನ್ನು ಎಚ್ಚರಿಸುವಂತಹ, ಜಾಗೃತಗೊಳಿಸುವಂತಹ ಪ್ರಯತ್ನ ಕೂಡ ತಾವು ಮಾಡಿದ್ದೀರಿ. ಕಾರ್ಯಕ್ರಮದಲ್ಲಿ ವಿಷಯ ಮಂಡಿಸಿದ್ದಕ್ಕಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಚರ್ಚಾಕೂಟದಲ್ಲಿ ನಮ್ಮ ಸಂದೇಶವನ್ನು ಕೇಳಿದಂತಹ ಪ್ರತಿಯೊಬ್ಬರಿಗೂ ಹೃದಯಾಂತರಾಳದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಚರ್ಚಾಕೂಟವನ್ನು, ಈ ಒಂದು ಚರ್ಚಾ ಡಿಬೇಟ್ ಕಾರ್ಯಕ್ರಮವನ್ನು ಇಲ್ಲಿ ಕೊನೆಗೊಳಿಸ್ತಾ ಇದ್ದೇವೆ. ವಾಖಿರ್ ದವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.